ಜನ ನಿಲ್ಲಕ್ಕೆ ಎಡಕ ಬಲಕ ನೀರು ನಿಂತ ಹಳ್ಳದೊಳಗೆ ಜನರಿಗೆ ನಿಲ್ಲಕ್ಕೆ ತೊಂದರೆ ಆಗುತ್ತೆ. ಜನ ಭಾಳ ಬರ್ತಾರೆ, ಅದಕ್ಕೆ ತೊಂದರೆ ಆಗಬಾರ್ದು ಅಂತ ತಿಳ್ಕೊಂಡು ಹೇಳಿ ಇಡೀ 8 ಎಕರೆ ಜಮೀನನ್ನು ಸಂಪೂರ್ಣವಾಗಿ ಸ್ವಚ್ಛ ಮಾಡಿ ಅಲ್ಲಿ ಜನರಿಗೆ ನಿಲ್ಲಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದಕ್ಕೆ ಸುಮಾರು ದುಡ್ಡನ್ನು ಎಲ್ಲವನ್ನು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರವರು ಅದಕ್ಕೆ ಕೊಟ್ಟಿದ್ದಾರೆ. ಕೊಟ್ಟು ಅದನ್ನು ದೇವರ ಮೈದಾನ ಮಾಡಿಸಿ ಜನರಿಗೆ ತೊಂದರೆ ಆಗಬಾರ್ದು. ಹೋದ್ಸಲ ಅಲ್ಲೇ ಬರುವ ಹೊತ್ತಿನಾಗ ಒಬ್ಬ ಮನುಷ್ಯ ಒತ್ತಿ ಜಿಗಿದು ನೀರಾಗ ಬಿದ್ದುಬಿಟ್ಟ. ಅದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹಂಗೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ, ಒತ್ತಡ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಇವತ್ತು ಅದನ್ನು ಅಲ್ಲಿ ಒಂದು ದೊಡ್ಡ ಮೈದಾನವನ್ನು ಮಾಡಿ ಬೇಕಾದಷ್ಟು ಜನ ನಿಂತರೂ ಜನರಿಗೆ ನುಗ್ಗಲಾಗಂಗಿಲ್ಲ ಅಂಥದ್ದೊಂದು ಮುಂದಾಲೋಚನೆ ಇಟ್ಟುಕೊಂಡು ಮಾಡಿದ್ದಾರೆ. ಅದೆಲ್ಲವನ್ನೂ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಕೊಟ್ಟಂಥ ಎಲ್ಲ ಮಾರ್ಗದರ್ಶನ ಮತ್ತು ಸಹಾಯವನ್ನು ಬಳಸಿಕೊಂಡು ವಿಶ್ವನಾಥ್ ಅವರು ಆ ಯೋಜನೆಯನ್ನು ರೂಪಿಸಿ ಕಾರ್ಯಗತಗೊಳಿಸಿ ಇವತ್ತಿನ ದಿವಸ ಭಾಳ ಬೆಳಗಿನ 6 ಗಂಟೆಗಳು ರಾತ್ರಿ 12 1 ಗಂಟೆ ತನಕ ಅಲ್ಲೇ ಇರ್ತಾರೆ ಪಾಪ ವಿಶ್ವನಾಥ್. ಅಷ್ಟು ತ್ರಾಸು ತಗೊಂಡು ಆ ಕಾರ್ಯವನ್ನು ಮಾಡಿದ್ದಾರೆ. ಅದಕ್ಕೆ ಬೆನ್ನೆಲುಬಾಗಿ ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ನಿಂತು ಅದಕ್ಕೆಲ್ಲ ಸಹಾಯ ಮಾಡಿದ್ದಾರೆ. ಅದಕ್ಕಾಗಿ ನೀವಾದರೂ ಕೂಡ ಸದ್ಭಕ್ತರಾದವರು ಕೂಡ ಅವತ್ತಿನ ದಿವಸ ದಯವಿಟ್ಟು ಯಾರೂ ಕುಡಿಬೇಡ್ರಿ. ಮೊನ್ನೆ ಹೇಳಿ ನಾನು ಅಜ್ಜನ ಜಾತ್ರೆಯನ್ನು ಭಕ್ತಿಯಿಂದ ಮಾಡಿರಿ. ನೀವೆಷ್ಟು ಭಕ್ತಿಯಿಂದ ಮಾಡ್ತೀರೋ ಅಷ್ಟು ನಿಮ್ಮ ಮನೆತನ ಕಲ್ಯಾಣ ಆಕತಿ, ನಿಮಗೂ ಕಲ್ಯಾಣ ಆಕತಿ. ಮತ್ತು ಇನ್ನೊಂದು ನುಗ್ಲ ಮಾಡಬೇಡ್ರಿ. ನುಗ್ಲ ಮುದ್ದಾಮ ಕೆಲವೊಂದು ಉಡಾಳು ಹುಡುಗರು ನುಗ್ಲ ಮಾಡ್ತಾರೆ. ಹೆಣ್ಣು ಹುಡುಗರ ಮ್ಯಾಗ ಹೋಗಿ ಬಿದ್ದು ಬಿಡ್ತಾರೆ. ಅದಕ್ಕಾಗಿ ಅಂಥದನ್ನು ಮಾಡೋಕ್ಕೆ ಹೋಗ್ಬೇಡ್ರಿ, ಅದರಿಂದ ಪಾಪ ಬರ್ತೈತಿ. ಇನ್ನೊಬ್ಬ ಹೆಣ್ಣು ಮಕ್ಕಳನ್ನು ನಾವು ಹಿಂಗೆ ದುಗಿಸಿ ಹಿಂಗೆ ಮುಟ್ಟಿದ್ರೆ ಪಾಪ ಬರ್ತೈತೆ. ಅದಕ್ಕಾಗಿ ನಾನು ವಿದೇಶದಾಗ ಹೋಗಿದ್ದೆ. ವಿದೇಶದಾಗ ಒಂದು ಸುದ್ದಿ ಹೇಳ್ತೀನಿ ಕೇಳ್ರಿ. ನಿಮ್ಗೆ ನಮ್ಮ ದೇಶದಾಗ 2 ಸಾಲ ಮಾಡ್ತಾರೆ. ಒಂದು ಹೆಣ್ಮಕ್ಳ ಸಾಲ, ಒಂದು ಗಂಡು ಮಕ್ಕಳ ಸಾಲ ಮಾಡ್ತಾರೆ. ನಮ್ಮ ದೇಶದಾಗ ಏನಾರ ಹೋಗ್ಬೇಕಂದ್ರೆ 2 ಸಾಲ, ಒಂದು ಆಚೆ ಕಡೆ ಹೆಣ್ಮಕ್ಳ ಸಾಲ, ಆಚೆ ಕಡೆ ಗಂಡು ಮಕ್ಕಳ ಸಾಲ. ಆದರೆ ವಿದೇಶದಾಗ ಹೆಣ್ಮಕ್ಳಿಗೆ ಒಂದು ಸಾಲ, ಗಂಡು ಮಕ್ಕಳ ಸಾಲ ಒಂದಿಲ್ಲ, ಒಂದೇ ಸಾಲ ಇರ್ತೈತೆ. ಒಂದು ಸಾಲಿನಲ್ಲಿ ಒಂದು ಹೆಣ್ಮಗಳು ನಿಂತಿರ್ತಾಳೆ, ಅದರಿಂದ ಒಬ್ಬ ಗಂಡುಮಗ ನಿಂತಿರ್ತಾನೆ, ಮತ್ತು ಆ ಗಂಡುಮಗನಿಂದ ಒಬ್ಬ ಹೆಣ್ಮಗಳು ನಿಂತಿರ್ತಾಳೆ. ಹಿಂಗೆ ಹೆಣ್ಮಕ್ಳು ಗಂಡು ಮಕ್ಕಳು ಕೂಡ ಒಂದು ಸಾಲಿನಾಗ ನಿಂತಿರ್ತಾರೆ. ಆದ್ರೆ ನಿಮ್ಗೆ ಹೇಳ್ತೀನಿ, ನಿಮ್ಗೆ ವಿದೇಶಿಗರಂದ್ರೆ ಭಾಳ ಸ್ವೇಚ್ಛಾಚಾರಿಗಳು ಹಂಗೆ ಹಿಂಗೆ ಅಂತ ನಾವೆಲ್ಲ ತಿಳ್ಕೊಂಡಿರ್ತೀವಿ. ಆದ್ರೆ ಹಂಗಿಲ್ಲ. ಹಿಂಗೆ ನಿಂತರು ಒಬ್ಬ ಹೆಣ್ಮಗಳಿಗೆ ಮುಂದೆ ನಿಂತ್ರೆ ಆ ಗಂಡುಮಗಳಂದು ಒಂದು ಬಟ್ಟೆ ಚುಂಗು ಆ ಹೆಣ್ಮಗಳಿಗೆ ತಟ್ಟಿಸ್ಕೊಡಂಗಿಲ್ಲ. ಆ ಹೆಣ್ಮಗಳು ತನ್ನ ಬಟ್ಟೆ ಚುಂಗು ಆ ಗಂಡ್ಮಕ್ಳಿಗೆ ತಟ್ಟಿಸ್ಕೊಡಂಗಿಲ್ಲ. ಹಂಗೆ ದೂರದ ನಿಂತಿರ್ತಾರೆ. ಅದು ಸೆಲ್ಫ್ ಕಂಟ್ರೋಲ್. ತಮ್ಮಷ್ಟಕ್ಕೆ ತಾಮ ದೂರ ನಿಂತಾರೆ, ಬಟ್ಟೆ ಸಹಿತ ಮುಟ್ಲಾರ್ದ ನಿಂತಿರ್ತಾರೆ. ಎಷ್ಟು ಸೂಕ್ಷ್ಮವಾಗಿ ನಿಂತಿರ್ತಾರೆ. ನಾವೆಲ್ಲ ಭಾಳ ಸ್ವೇಚ್ಛ ಅಂತ ತಿಳ್ಕೊಂಡೇವಿ. ಆದರೆ ಸ್ವೇಚ್ಛ ಇಲ್ಲ. ಅಲ್ಲಿ ಒಂದು ಗಂಡ್ಮಕ್ಳು ಹೆಣ್ಮಕ್ಳು ಸಾಲಲ್ಲಿ ನಿಂತರೆ ಒಬ್ಬರು ಒಬ್ಬರು ತಾಗಲಂಗಿಲ್ಲ. ಹಂಗೆ ಸೂಕ್ಷ್ಮವಾಗಿ ನಿಂತಿರ್ತಾರೆ. ನಮ್ಮಲ್ಲಿ ಹಿಂಗೆ ಸಿನಿಮಾ ಟಿಕೆಟ್ ತೊಗೊಳತ್ನಾಗ ಅಲ್ಲಿ ತೊಗೊಳತ್ನಾಗ ನುಗ್ಲು ಒಬ್ಬರ ಮ್ಯಾಗ ಒಬ್ಬ ದುಗಿಸ್ಬಿಟ್ರು ಮೈ ಅಂತ ಅಲ್ಲಿ ರೈಲ್ವೆ ಇದ್ದಂಗೆ ಇರೋರು. ಅದನ್ನು ಕೆಲವೊಂದು ಉಡಾಳು ಹುಡುಗರು ಮಾಡ್ತಾರೆ. ಅದಕ್ಕೆ ನೀವಾದರೂ ಉಡಾಳು ಹುಡುಗರು ಅಂತ ಅನಿಸ್ಕೋಬೇಡ್ರಿ. ನಿಮಗೆ ಪರಿವರ್ತನೆ ಆಗಲಿ. ಅದು ವರ್ತನೆ ಪರಿವರ್ತನೆ. ಇದು ಯಾವ ಜಾತ್ರೆ? ವಿಜಯ ಮಹಾಂತನ ಜಾತ್ರೆ. ಯಾರು ದುಗಿಸ್ತಾರೆ ಅನ್ನೋದು ಕ್ಯಾಮ್ರಾ ಕಣ್ಣಿಗೆ ಕಾಣದೆ ಹೋದ ಸಹಿತ ವಿಜಯ ಮಹಾಂತೇಶನ ಕಣ್ಣಿಗೆ ಕಾಣ್ತದೆ. ಏನು ಓಡಾಡ್ತಾನ ಮಾಡ್ತೇವೆ ವಿಜಯ ಮಹಾಂತ ಕಣ್ಣಿಗೆ ಕಂಡ ಬಿಡ್ತೈತೆ. ಅದಕ್ಕೆ ಅವನು ಏನದನ್ನು ಅದಕ್ಕೆ ಅದು ಜಗತ್ತಿನಾಗ ಆ ಮನುಷ್ಯನಿಗೆ ಕಲ್ಯಾಣ. ಅದಕ್ಕೆ ಆ ವಿಜಯ ಮಹಾಂತೇಶ ನಮ್ಮನ್ನು ನೋಡ್ತಾನೆ ಅಂತ ತಿಳ್ಕೊಂಡು ಹೇಳಿ ಭಾವನೆ ಇಟ್ಕೊಂಡೇನೆ ಹಂಗೆ ಮಾಡಿರಿ. ಅದಕ್ಕಾಗಿ ಯಾರು ಅವತ್ತು ಸಿಗರೇಟ್ ಸೇದೋದಾಗಲಿ, ಚುಟ್ಟ ಸೇದೋದಾಗಲಿ, ಗುಟ್ಕಾ ತಿನ್ನೋದಾಗಲಿ, ಸಾರಾಯಿ ಕುಡಿದಾಗಲಿ ದಯವಿಟ್ಟು ಮಾಡಬೇಡ್ರಿ. ಭಕ್ತಿಯಿಂದ ಮಡಿಯಿಂದ ಇಡೀ 2-3 ದಿವಸ ಜಾತ್ರೆ ಮಾಡಿರಿ. ಇಡೀ ನಿಮ್ಮ ಜೀವನ ತುಂಬ ಕಲ್ಯಾಣ ಆಕತಿ ಅಂತ ಹೇಳಿ ಇವತ್ತು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶಪ್ಪನವರು ಇನ್ನೊಂದು ನನ್ನ ಪಕ್ಕದ ಒಂದು ಯೋಜನೆ ಹೇಳಿದರು. ಏನಂದ್ರೆ ಗದ್ದಿಗೆ ಐತಲ್ಲ, ಗದ್ದಿಗೆ ಈಗಾಗಲೇ ಸ್ವಚ್ಛ ಮಾಡ್ಯಾರಲ್ಲ, ಅಲ್ಲೇ ಒಂದು ಟ್ರೀ ಗಾರ್ಡನ್ ಅಂತ ಮಾಡ್ತಾರೆ. ಟ್ರೀ ಪಾರ್ಕ್ ಅಂತ ಅದನ್ನು ಮಾಡೋನು ಸುಮಾರು ಒಂದು 2-3 ಕೋಟಿ ರೂಪಾಯಿ ಖರ್ಚು ಬರ್ತದೆ. ಅದಕ್ಕೆ ಅದನ್ನು ಸರ್ಕಾರದಿಂದ ಮಾಡಿಸೋಣ. ಅದನ್ನು ಎಲ್ಲ ಥರದ ಗಿಡಗಳನ್ನು ಹಾಕಿದ್ರೆ ಜನರಿಗೆ ಆರಾಮಾಗಿ ಕುಂಡ್ರಾಕ ಒಂದು ಜಾಗ ಇಲ್ಲ ಊರಾಗ. ಅದಕ್ಕಾಗಿ ಅಲ್ಲಿ ಟ್ರೀ ಪಾರ್ಕ್ ಮಾಡಿದರೆ ಬೆಳಿಗ್ಗೆ ಎದ್ದು ಎಲ್ಲರೂ ವಾಕಿಂಗ್ ಟ್ರ್ಯಾಕ್ ಮಾಡಕ್ಕೆ ಕೆರೆನೂ ಮಾಡ್ಯಾರ. ಅಲ್ಲಿ ಬೋಟಿಂಗ್ ಮಾಡ್ತಾರೆ, ಅಲ್ಲಿ ಟ್ರೀ ಪಾರ್ಕ್ ಮಾಡ್ತಾರೆ. ಹೀಗಾಗಿ ಜನರಿಗೆ ಒಂದು ಒಳ್ಳೆ ಪರಿಸರ ನಿರ್ಮಾಣ ಮಾಡುವಂಥ ಕಾರ್ಯವನ್ನು ನಾವು ಮಾಡೋದ್ರಿ.
ಜನರ ಗತಿಗೆ ಮೇಲೆ ಭಾಳ ಭಕ್ತಿ ಐತೆ ಅಲ್ಲಿ ಹೋದರೆಲ್ಲರೂ ವಾಕಿಂಗ್ ಮಾಡಲಿ, ಗಿಡದ ಬುಡಕ್ಕೆ ಕುಂಡ್ರಲಿ, ಧ್ಯಾನ ಮಾಡಲಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದು ಭಾಳ ಖುಷಿ ಅನ್ನಿಸ್ತು ನನಗೆ. ಅದಕ್ಕೆ ಮುಂದಿನ ದಿನಮಾನಗಳಲ್ಲಿ ಅದು ನಡಿತೈತಿ, ಅದನ್ನು ಮಾಡಿಕೊಡ್ತಾರೆ. ನೀವೆಲ್ಲರೂ ಅಲ್ಲಿ ವಾಕಿಂಗ್ ಮಾಡಿರಿ, ಎಲ್ಲರೂ ಪ್ರತಿಯೊಬ್ಬ ವಾಕಿಂಗ್ ಮಾಡಬೇಕು. ಒಂದು ತಾಸು ವಾಕಿಂಗ್ ಮಾಡಿದರೆ ಜೀವನದೊಳಗೆ ಶುಗರು ಬರೋಂಗಿಲ್ಲ, ಬಿ ಪಿನೂ ಬರೋಂಗಿಲ್ಲ. ಅದಕ್ಕಾಗಿ ಮುಂದೆ ಬಿ ಪಿ ಶುಗರ್ ಹತ್ತಿರ ಭಾಳ ಕಷ್ಟ ಆಕೈತಿ. ಅದಕ್ಕೆ ವಾಕಿಂಗ್ ಮಾಡಿದರೆ ಎಲ್ಲವೂ ಕಡಿಮೆ ಆಕ್ಕೊಂತ ಬರ್ತೈತಿ. ಅದ್ರಾಗಲ್ಲಿ ಬೇವಿನ ಗಿಡ ನನ್ನೊಂದು ಪ್ಲ್ಯಾನ್ ಇತ್ತು. ಅದು ಒಂದು 15 ಫೂಟ್ 20 ಫೂಟಿಂದ ವಾಕಿಂಗ್ ಟ್ರ್ಯಾಕ್ ಮಾಡಿ ಎಡಕ ಬಲಕ ಕೂಡ ಬೇವಿನ ಗಿಡ ಹಚ್ಚೋದು. ಬರೀ 10 ಫೂಟಿಗೆ ಒಂದೊಂದು ಬೇವಿನ ಗಿಡ, ಹಿಂಗೆ 10 ಫೂಟಿಗೆ ಒಂದು, ಹಿಂಗೆ 10 ಫೂಟಿಗೆ ಒಂದು, ಹಿಂಗೆ 20 ಫೂಟ್ ಅಂದ್ರೆ ಹಿಂಗೆ ಹತ್ಕೊಂಡ್ರೆ ಬೇವಿನ ಗಿಡದ ನೆರಳಿನೊಳಗೆ ಅದ್ರ ವಾಸನೆಯೊಳಗನ ವಾಕಿಂಗ್ ಮಾಡೋದು ಅಂಥದ್ದು ಮಾಡಿದರೆ ಕ್ಯಾನ್ಸರ್ ಸೋಲಿದ ನಿವಾರಣೆ ಆಗುತ್ತೆ. ಬೇವಿನ ಗಿಡ ಅಂಥದ್ದೊಂದು ಆರೋಗ್ಯ ಧಾಮನೂ ಆಗುತ್ತೆ. ಆ ಟ್ರೀ ಪಾರ್ಕ್ ಇಂಥದ್ದು ಎಲ್ಲಿ ಇರೋಂಗಿಲ್ಲ. ಇದೊಂದು ಎಲ್ಲರೂ ಬೇಕು. ಮೈಯಾಗ ಆರಾಮಿರಲಿಲ್ಲ ಅಂದ್ರೆ ವಾಕಿಂಗ್ ಮಾಡೋಕ್ಕೆ ಇಳಕಲ್ಲಿ ಬಂದಿರಬೇಕು. ಹಂಗೆ ಅಷ್ಟು ಚಲೋ ಆಗತ್ತೆ. ಅದಕ್ಕಾಗಿ ತಾವೆಲ್ಲ ಸಹಕಾರ ಕೊಡ್ರಿ. ಅದಕ್ಕೆ ವಿಜಯ ಮಹಾಂತೇಶ ಇನ್ನೂ ಹೆಚ್ಚು ಕೆಲಸ ಮಾಡುವಂಥ ಶಕ್ತಿಯನ್ನು ನಮ್ಮ ಡಾಕ್ಟರ್ ವಿಜಯಾನಂದ ಕಾಶ್ಯಪ್ನವರಿಗೆ ದಯಪಾಲಿಸಲಿ ಮುಂದಿನ ಭವಿಷ್ಯದಲ್ಲಿ. ಮತ್ತು ನಮ್ಮ ವಿಶ್ವನಾಥ